ಮತ್ತೇನು ಅಡುಗೆ ಮಾಡಬೇಕು ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಬೆಂಡೆಕಾಯಿ ನೆನಪಾಯಿತು. ಒಲೆ ಮೇಲೆ ಬಾಣಲಿ ಇಟ್ಟು ಜೊತೆಗೆ ಜಾಲರೂ ಇಟ್ಟೆ. ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ. ಆಲ್ರೆಡಿ ನಾನು ತರಕಾರಿನೆಲ್ಲ ಲೈಟಾಗಿ ಹಚ್ಕೊಂಡಿದ್ದೆ. ಏನೇನು ಅಂತ ಹೇಳಿದ್ರೆ ಬೆಂಡೆಕಾಯಿ, ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು. ಬೇರೇನು ಎಕ್ಸ್ಟ್ರಾ ಹಾಕಿಲ್ಲ ನಾನು ಇದಕ್ಕೆ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಬೆಂಡೆಕಾಯಿ ಇರುತ್ತೆ ಗೊತ್ತಾ, ಆ ಬೆಂಡೆಕಾಯಿ ಹುರ್ಕೋತೀನಿ. ನನ್ನ ಫ್ರೆಂಡ್ ಚಿಲ್ಲಿ ಇದು. ಉಪ್ಪು ಎಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಿರಬೇಕಲ್ಲ, ಒಂದು ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಬೆಂಡೆಕಾಯಿನ ಬಾಣಲಿ ಮೇಲೆ ಇಡ್ತೀನಿ. ಈ ಗ್ಯಾಪಲ್ಲಿ ನಾನು ಎಷ್ಟು ಅರ್ಜೆಂಟ್ ಮಾಡ್ತೀನಿ ಅಂದರೆ ಸೀರಿಯಸ್ಲಿ ದೇವರೇ ಕಾಪಾಡ್ಬೇಕು ನನ್ನನ್ನು. ಬೆಂಡೆಕಾಯಿನ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತೀನಿ. ಬಿಕಾಸ್ ನಾನು ಇವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನನ್ನ ಹತ್ರ ಯಾವುದೇ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಹಾಗಾಗಿ ಬೆಂಡೆಕಾಯಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತೀನಿ. ಅಕಸ್ಮಾತ್ ಎಕ್ವಿಪ್ಮೆಂಟ್ ಬಂದಮೇಲೆ ವಿತ್ ಸ್ಟೂಲ್ ಮಾಡ್ತೀನಿ, ಅಂದರೆ ಟ್ರೈಪೋಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಬೆಂಡೆಕಾಯಿನೆಲ್ಲ ಹಾಕಿ ಚೆನ್ನಾಗಿ ಉರಿಬೇಕು. ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಎಣ್ಣೆ ಹಾಕದೆ ಉರಿತಾ ಇದ್ದೆ. ಆಮೇಲೆ ನೆನಪಾಯಿತು, ಅಯ್ಯೋ ಎಣ್ಣೆ ಹಾಕಿಲ್ವಲ್ಲಪ್ಪ ಅಂತ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದೆ, ಸ್ವಲ್ಪ ನೀರಿ, ಯಾಕಂದರೆ ಡಯಟಲ್ಲಿ ಇದ್ದೀನಲ್ವಾ ಅದಕ್ಕೆ. ಆಮೇಲೆ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಅದು ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಫುಲ್ಲು ನನಗೂ ಬಾಣಲಿಗೂ ಜಾಲರಕ್ಕೂ ಬೆಂಡೆಕಾಯಿಗೂ ಫುಲ್ ವಾದ ನಡೀತಾ ಇತ್ತು. ನೋಡಿ ಎಷ್ಟು ಜೋರು ಜಗಳ ಆಡ್ತಾ ಇದ್ದೀವಿ ನಾವೆಲ್ಲರೂ. ಹೀಗೆ ಚೆನ್ನಾಗಿ ಬಾಡಿಸಿ ಅದೇನೋ ಹೇಳ್ತಾರಲ್ಲ, ಶಿಲ್ಪಿ ಕೆತ್ತನೆ ಮಾಡಿದಾಗ ತುಂಬ ಹೊಡಿತಾನಂತೆ, ಆವಾಗಲೇ ಅದು ಶಿಲೆ ಆಗೋದಂತೆ. ಈ ಥರ ಚೆನ್ನಾಗಿ ಬಾಡಿಸಿದ್ರೇ ಹುಳಿ ಚೆನ್ನಾಗಾಗೋದು. ಸೊ ಹಾಗಾಗಿ ಚೆನ್ನಾಗಿ ಬಾಡಿಸ್ತಿದ್ದೆ. ಈ ಬಾಡಿಸೋ ಟೈಮಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ಕಡೆ ಜೋಳನೂ ಬೇಯಿಸೋಕ್ಕಿಟ್ಟಿದ್ದೆ. ಕಾಣಿಸ್ತಿಲ್ಲ ಅಲ್ಲ, ಇನ್ ಬಿಟ್ವೀನ್ ಕಾಣಿಸುತ್ತೆ, ವೆಯ್ಟ್ ಮಾಡಿ. ಆಮೇಲೆ ಈ ಗ್ಯಾಪಲ್ಲಿ ಏನಾಯಿತು ಅಂದರೆ ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಬೇಕು, ಬೆಂಡೆಕಾಯಿ ಥರನೇ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬಾಡಿಸ್ಕೊತೀನಿ. ನಿಮಗೆ ಗೊತ್ತಲ್ಲ ನಾನು ಬಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಈ ಗ್ಯಾಪಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಅಮ್ಮ ಮಾಡಿದ್ದು ತುಂಬ ಚೆನ್ನಾಗಿದೆ ಗೊತ್ತಾ. ರೆಸಿಪಿ ನಮ್ಮನ್ನ ಹತ್ರ ಕೇಳ್ಕೊಂಡು ಬರ್ತೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಬರಲಿ, ಅರಿಶಿನ ಹಾಂ. ಆದಮೇಲೆ ಮತ್ತೆ ಒಂದು ರೌಂಡ್ ಬ್ಯಾಟಿಂಗು ಫುಲ್ಲು ಡ್ರೈಯಾಗಿ ಫ್ರೈ ಮಾಡ್ಕೊತೀನಿ. ಬಿಕಾಸ್ ಟೊಮೆಟೊಲಿರೋ ನೀರಿಂದನೇ ಇದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಕಣೋ, ಹಾಗಾಗಿ. ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಕಲ್ಲುಪ್ಪು ಮಿಕ್ಸ್ ಮಾಡಿರ್ತೀನಿ. ಜೊತೆಗೆ ಬೇಯಿಸಿರೋ ಬೇಳೆನ ಒಂದು ರೌಂಡ್ ತಿರುಗಿಸಿ ಮತ್ತೆ ಆ ಬಾಣಲಿಗೆ ಹುಯ್ತೀನಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಫುಲ್ ಒಂದು ರೌಂಡ್ ಘಮ್ ಅಂತ ಸ್ಮೆಲ್ ಬರುತ್ತೆ. ಯಾವ ರೇಂಜಿಗೆ ಬಾಡಿಸಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಬೇಳೆನೂ ಗೊತ್ತಾಗ್ತಾ ಇಲ್ಲ, ಕೊಬ್ಬರಿನೂ ಗೊತ್ತಾಗ್ತಿಲ್ಲ. ಆ ರೀತಿ ಸ್ಮ್ಯಾಶ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾಗಿರೋ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಮತ್ತೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗಿತ್ತು, ಅಂದರೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು. ಹಾಗಾಗಿ ಸ್ವಲ್ಪ ಮತ್ತೆ ಉಪ್ಪು ಹಾಕ್ತೀನಿ. ಆ್ಯಕ್ಚುಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ ಸಾಂಬಾರುಗಳಿಗೆ ಅಥವಾ ತಂಬುಳಿ ಅಥವಾ ಹುಳಿಗೆ. ಮತ್ತು ಒಂದು ರೌಂಡ್ ಲೈಟಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಬಿಕಾಸ್ ನನ್ನ ಕನ್ಸಿಸ್ಟೆನ್ಸಿ ಇಷ್ಟೇ ಸಾಕಾಗಿರುತ್ತೆ. ಆ್ಯಕ್ಚುಲಿ ಅಲ್ಲಿ ನೀರು ಕೂಡ ಇರಲಿಲ್ಲ. ಈಗ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕುದಿ ಬರೋ ಟೈಮಲ್ಲಿ ಹುರಿದಿರೋಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಮತ್ತೆ ಬ್ಯಾಟಿಂಗ್ ಮಾಡ್ತೀನಿ. ಯಾವ ರೇಂಜ್ಗೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಚೆನ್ನಾಗಿ ತಿರುಗಿಸಿದ್ಮೇಲೆ ಅದೊಂದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮೂಮೆಂಟಲ್ಲಿ ಏನು ಅನಿಸುತ್ತೆ ಗೊತ್ತಾ, ಬೇಗ ಅನ್ನ ಆದರೆ ಪಟ್ ಅಂತ ತಿನ್ಬಿಡೋಣಪ್ಪ ಅಂತ ಅನಿಸುತ್ತೆ. ಒಂದು ಕುದಿ ಆದಮೇಲೆ ಬೆಂಡೆಕಾಯಿ ಲೈಟಾಗಿ ಸಾಫ್ಟ್ ಆಗ್ತಾ ಇರುತ್ತೆ ನೋಡಿ. ಈ ಥರ ಸಾಫ್ಟ್ ಆಗಬೇಕು. ಈ ಥರ ಸಾಫ್ಟ್ ಆದಮೇಲೆ ಏನೂ ಇಲ್ಲ. ಅಟ್ ಲಾಸ್ಟ್ ನಮ್ಮ ಹೀರೋಯಿನ್ ಬರ್ತಾಳೆ, ಅಂದರೆ ಕೊತ್ತಂಬರಿನ ಹಾಕಿ ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಒಂದು ರೌಂಡ್ ತಿರುಗಿಸ್ತೀನಿ, ಯಾಕಂದರೆ ಕೊತ್ತಂಬರಿಲಿರೋ ಘಮ ಸಾಂಬಾರು ಗಂಟ್ಕೋಬೇಕಲ್ಲ ಅದಕ್ಕೆ. ಅದಾದಮೇಲೆ ಪ್ಲೇಟ್ ಮುಚ್ತೀನಿ. ಆಮೇಲೆ ಅನ್ನಕ್ಕೂ ರೆಡಿ ಆಗ್ತಿದೆ. ಬೇಗ ಬಾ ಅಂತ ಕಾಯ್ತಾ ಇದ್ದೀನಿ. ಊಟ ಆದಮೇಲೆ ಮುಗೀತು. ಈಗ ಅನ್ನ, ಸಾರು, ಉಪ್ಪಿನಕಾಯಿ, ನೀರು ಮಜ್ಜಿಗೆ, ಸೌತೆಕಾಯಿ, ಕ್ಯಾರೆಟು, ಆಗಲೇ ಹೇಳಿದ್ನಲ್ಲ ಜೋಳ ಕೂಡ ರೆಡಿಯಾಗಿದೆ. ಈ ಊಟದ ಮೇಲೆ ಅಹಂಕಾರ ಮಾಡಬೇಡ ಅಂತ ದೇವ್ರು ಏನಕ್ಕೆ ಹೇಳ್ತಾನೆ ಗೊತ್ತಾ, ಎಷ್ಟೋ ಜನಕ್ಕೆ ಊಟ ಇರಲ್ಲ. ಸೊ ಪರಬ್ರಹ್ಮ ಸ್ವರೂಪವಾದ ಈ ಅನ್ನನ ತಿನ್ನೋಷ್ಟರೊಳಗಡೆ ದೇವ್ರು ನನಗೆ ತುಂಬ ಖುಷಿ ಕೊಟ್ಟಿದ್ದಾನೆ. ಥ್ಯಾಂಕ್ ಯು. ಊಟದ ಮೇಲೆ ಯಾವತ್ತೂ ಅಹಂಕಾರ ಪಡಬೇಡಿ. ದಯವಿಟ್ಟು ಪ್ರತಿ ಒಂದು ಅಗಳಿಗೂ ಬೆಲೆ ಕೊಡಿ. ಯಾಕೆ ಹೇಳಿ, ಅನ್ನ ಪರಬ್ರಹ್ಮ ಸ್ವರೂಪ. ಬಾಯ್.